ಇಂಗ್ಲೀಷ್ ವ್ಯಾಕಬುಲರಿಯ ಅನೆಟನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ನಾವು ಕನ್ನಡದಲ್ಲಿರುವ ವಿರುದ್ಧಾರ್ಥಗಳ ಪದಗಳಂತೆ ಇಂಗ್ಲೀಷ್ನಲ್ಲಿಯೂ ವಿರುದ್ಧಾರ್ಥಕ ಪದಗಳಿದ್ದು, ಈಗ ಕೆಲವು ಪದಗಳನ್ನು ಮತ್ತು ಅದಕ್ಕೆ ವಿರುದ್ಧಾರ್ಥಕ ಪದಗಳೊಂದಿಗೆ ಆ ಪದಗಳನ್ನು ಉಪಯೋಗಿಸಿಕೊಂಡು ವಾಕ್ಯ ರಚಿಸುವುದು ಹೇಗೆ ಎಂಬುದನ್ನು ನೋಡೋಣ. ಮೊದಲ ಪದ ಅಬಂಡೆಂಟ್. ಅಬಂಡೆಂಟ್ಗೆ ವಿರುದ್ಧಾರ್ಥಕವಾದಂಥ ಪದ ಸ್ಕಾರ್ಸ್. ಅಬಂಡೆಂಟ್ ಎಂದರೆ ಹೇರಳವಾಗಿ ದೊರೆಯುವಂಥದ್ದು, ಹೇರಳ ಎಂಬುದರ್ಥ. ಹೇರಳಕ್ಕೆ ವಿರುದ್ಧ ಪದ ಕಡಿಮೆ ಅಥವಾ ಕೊರತೆ. ಅದರ ಇಂಗ್ಲೀಷ್ನಲ್ಲಿ ಕೊರತೆಗೆ ಸ್ಕಾರ್ಸ್ ಎಂದು ಕರೆಯುತ್ತೇವೆ. ಇದಕ್ಕೆ ಸರಿಯಾದ ಒಂದು ವಾಕ್ಯ ರಚನೆ ಹೇಗೆ ಎಂಬುದು ನೋಡುವುದಾದರೆ, ವಾಟರ್ ಈಸ್ ಅಬಂಡೆಂಟ್ ಇನ್ ದ ರೈನಿ ಸೀಸನ್ ಬಟ್ ಬಿಕಮ್ ಸ್ಕಾರ್ಸ್ ಇನ್ ಸಮ್ಮರ್. ಅಂದರೆ ನೀರು ಅಬಂಡೆಂಟ್ ಹೇರಳವಾಗಿ ಮಳೆಗಾಲದಲ್ಲಿ ದೊರೆಯುತ್ತದೆ. ಮಳೆಗಾಲದಲ್ಲಿ ನೀರು ಹೇರಳವಾಗಿ ದೊರೆಯುತ್ತದೆ, ಆದರೆ ಬೇಸಿಗೆ ಕಾಲದಲ್ಲಿ ಅದು ಕೊರತೆಯನ್ನು ಕಾಣುತ್ತದೆ ಎಂಬುದು ಈ ವಾಕ್ಯದ ಅರ್ಥವಾಗಿರುತ್ತೆ. ಹೀಗೆ ನಾವು ಪದಗಳನ್ನು ಉಪಯೋಗಿಸಿಕೊಂಡು ಪದಗಳಿಗೆ ಅರ್ಥವನ್ನು ತಿಳಿದುಕೊಂಡು ನಾವು ವಾಕ್ಯ ರಚನೆಗಳನ್ನು ಮಾಡಿಕೊಂಡು ಹೋದರೆ, ಆಂಗ್ಲ ಭಾಷೆಯಲ್ಲಿರುವ ಪದಗಳನ್ನು ಅರ್ಥವನ್ನು ತಿಳಿದುಕೊಂಡರೆ ನಾವು ಮಾತನಾಡಲು ಹಾಗೂ ಓದಿದ ವಿಷಯವನ್ನು ಅರ್ಥೈಸಿಕೊಳ್ಳಲು ಸಹ ನಮಗೆ ಸಹಾಯವಾಗುತ್ತದೆ.